ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ರಾಜ್ಯ ಸರ್ಕಾರದಿಂದ ಇದೀಗ ಕಾರ್ಮಿಕ ಇಲಾಖೆಯ ವತಿಯಿಂದ ಎಲ್ಲ ಕೂಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಇದೀಗ ನೀಡಲಾಗಿದ್ದು, ನಿಮ್ಮ ಕಡೆಗೆ ಏನಾದರೂ ಲೇಬರ್ ಕಾರ್ಡ್ ಇದ್ದರೆ ನಿಮ್ಮ ಮಗಳ ಮದುವೆಗೆ 50,000 ರೂಪಾಯಿಯವರೆಗೆ ಹಣ ಸಹಾಯಧನ ಸಿಗಲಿದೆ. ಹೌದು, ಒಂದು ಹೆಣ್ಣು ಮಗುವಿನ ಮದುವೆಗೆ 50,000 ಹಾಗೂ ಮತ್ತೊಂದು ಹೆಣ್ಣು ಮಗುವಿನ ಮದುವೆಗೆ 50,000 ಸೇರಿದಂತೆ ಒಟ್ಟು 1,00,000 ರೂಪಾಯಿಯವರೆಗೆ ಹಣ ಸಹಾಯಧನ. ಹೌದು, ಮದುವೆಗೆ ಹಣ ಸಹಾಯಧನ ಸಂಪೂರ್ಣವಾಗಿ ಫ್ರೀಯಾಗಿ ಇದೀಗ ಕಾರ್ಮಿಕ ಇಲಾಖೆಯ ವತಿಯಿಂದ ಲೇಬರ್ ಕಾರ್ಡ್ ಹೊಂದಿರುವ ಕಾರ್ಮಿಕರಿಗೆ ಸಿಗಲಿದೆ. ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತ ಕಾರ್ಮಿಕರ ಹೆಣ್ಣು ಮಗುವಿನ ಮದುವೆಗೆ ಗೃಹಲಕ್ಷ್ಮಿ ಬಾಂಡ್ ಅಡಿಯಲ್ಲಿ ತಮ್ಮ ಇಬ್ಬರ ಹೆಣ್ಣು ಮಗುವಿನ ಮಕ್ಕಳ ಮದುವೆಗೆ ತಲಾ 50,000 ರೂಪಾಯಿ ಹಣ ಸಹಾಯಧನವನ್ನ ಇದೀಗ ಕಾರ್ಮಿಕ ಇಲಾಖೆಯ ವತಿಯಿಂದ ಸಿಗುತ್ತಿದೆ ವೀಕ್ಷಕರೇ. ಸೊ ಈ ಹಣ ಸಹಾಯಧನ ಪಡೆದುಕೊಳ್ಳಲು ನೀವು ಏನು ಮಾಡಬೇಕು ಮತ್ತು ಎಲ್ಲಿ ಅರ್ಜಿ ಸಲ್ಲಿಸುವುದು, ಏನೆಲ್ಲ ಅರ್ಹತೆಗಳು ಇರಬೇಕು ಎಂದು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ನೀವು ಕೂಡ ಈ ಯೋಜನೆಯ ಅಡಿಯಲ್ಲಿ ತಮ್ಮ ಹೆಣ್ಣು ಮಕ್ಕಳ ಮದುವೆಗೆ ಹಣ ಸಹಾಯಧನ ಪಡೆಯಬೇಕಾ? ಹಾಗಾದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ. ಮೊಟ್ಟ ಮೊದಲಿಗೆ ವೀಕ್ಷಕರೇ, ಈ ಯೋಜನೆಯ ಅಡಿಯಲ್ಲಿ ಹಣ ಸಹಾಯಧನ ಪಡೆಯಬೇಕು ಅಂದರೆ ನೀವು ಕಾರ್ಮಿಕ ಇಲಾಖೆಯಲ್ಲಿ ಅಧಿಕೃತವಾಗಿ ನೋಂದಣಿ ಮಾಡಿಕೊಂಡಿರಬೇಕು. ಲೇಬರ್ ಕಾರ್ಡ್ ಅನ್ನ ಕಂಪಲ್ಸರಿಯಾಗಿ ನೀವು ಹೊಂದಿರಲೇಬೇಕು. ಇನ್ನು ಲೇಬರ್ ಕಾರ್ಡ್ ಏನಾದರೂ ಎಕ್ಸ್ಪೈರ್ಡ್ ಅಂದರೆ ಲೇಬರ್ ಕಾರ್ಡ್ ನ ಅಂತಿಮ ದಿನಾಂಕ ಏನಾದರೂ ಮುಕ್ತಾಯವಾಗಿದ್ದರೆ ಅದನ್ನ ರಿನೆವಲ್ ಕೂಡ ಮಾಡಿಕೊಂಡಿರಬೇಕು. ಇನ್ನು ಮದುವೆಗೆ ಹಣ ಸಹಾಯಧನ ಪಡೆಯೋಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂದರೆ ಲೇಬರ್ ಕಾರ್ಡ್ ನೋಂದಣಿ ಇರುವ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್, ನಿಮ್ಮ ಹೆಣ್ಣು ಮಗುವಿನ ಮದುವೆ ಮಾಡಿದ ಅವರ ಎಲ್ಲ ದಾಖಲಾತಿಗಳು ಅಂದರೆ ಆಧಾರ್ ಕಾರ್ಡ್ ಸೇರಿದಂತೆ ಬ್ಯಾಂಕ್ ಪಾಸ್ಬುಕ್ ನ ಜೆರಾಕ್ಸ್ ಪ್ರತಿ, ಇವೆಲ್ಲ ಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಅರ್ಜಿಯನ್ನ ಎಲ್ಲಿ ಸಲ್ಲಿಸುವುದು ಅಂದರೆ ವೀಕ್ಷಕರೇ, ಅರ್ಜಿಯನ್ನ ನೀವು ನಿಮ್ಮ ತಾಲೂಕಿನ ಅಥವಾ ನಿಮ್ಮ ಜಿಲ್ಲೆಯ ಅಥವಾ ನಿಮ್ಮ ಹೋಬಳಿಯ ಕಾರ್ಮಿಕ ಇಲಾಖೆಗೆ ಭೇಟಿ ಮಾಡಿ ಸುಲಭವಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಆನ್ಲೈನ್ ನಲ್ಲಿಯೂ ಕೂಡ ಅರ್ಜಿ ಸಲ್ಲಿಸಬಹುದಾಗಿದ್ದು, ನಿಮ್ಮ ಹತ್ತಿರದ ಗ್ರಾಮ್ 1, ಕರ್ನಾಟಕ 1, ಬೆಂಗಳೂರು 1 ನಂತಹ CSC ಕೇಂದ್ರಕ್ಕೆ ಹಿಂದೆ ಭೇಟಿ ಮಾಡಿ ವೀಕ್ಷಕರೇ.